ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾನು ಈ ವಿಡಿಯೋ ತುಂಬ ದಿವಸದಿಂದ ಮಾಡಬೇಕಂತ ಕಾಯ್ತಾ ಇದ್ದೆ. ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಆಗಿತ್ತು. ಅದು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನನಗೆ ಅದು ನೆನೆಸ್ಕೊಂಡ್ರೆ ಗೂಸ್ ಬಂಪ್ ಬರುತ್ತೆ. ಸೊ ಹಾಗಾಗಿ ಆ ವಿಡಿಯೋ ಅದ್ರ ಬಗ್ಗೆ ನಾನು ಹೇಳಬೇಕಂತ ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾಗಿತ್ತು ಅಂದರೆ, ನಾನು ಬಂದು ತುಂಬ ಸ್ಪಿರಿಚುವಲ್ ಹುಡುಗಿ. ಓಕೆ, ನಾನು ತುಂಬ ಸ್ಪಿರಿಚುವಲ್ ಆಗಿದ್ದು ಯಾವಾಗಿಂದ ಅಂದರೆ, ಲಾಕ್ಡೌನ್ ಆದಮೇಲಿಂದ ನಾನು ಕೃಷ್ಣನ ತುಂಬ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗೂ ಅಷ್ಟೇ, ಯಾವಾಗ ನೋಡಿದ್ರು ಜಪ ಮಾಡ್ತಾ ಇರ್ತೀನಿ, ರಾಧಾ 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 ಅಂತ ಇರ್ತೀನಿ. ನನ್ನ ಲೈಫ್ ತುಂಬ ಚೇಂಜಸ್ ಆಗೋಗಿದೆ. ಚೇಂಜಸ್ ಎಷ್ಟೆಷ್ಟು ಆಗಿದೆ ಅಂದರೆ, ನಾನು ಎಲ್ಲೋ ಇದ್ದಿದ್ದು ಎಲ್ಲೆಲ್ಲೋ ಬಂದಿದ್ದೀನಿ ಈಗ. ಹಾಗಾಗಿ ನಾನು ಕನಸಲ್ಲ ಅಂದ್ಕೊಂಡಿರಲಿಲ್ಲ, ನಾನು ಹಿಂಗೆಲ್ಲ ಇಲ್ಲಿ ತನಕ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಕೃಷ್ಣನೇ ಮಾಡಿದ್ದು. ಹಾಗಾಗಿ ಒಂದು ಇನ್ಸಿಡೆಂಟ್ ಆಗಿತ್ತು. 2023 ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಆವಾಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೆ. ಆವಾಗ ಏನಾಯಿತು ಅಂದರೆ, ಆಫೀಸ್ಗೆ ಹೋದೆ, ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನನಗೆ ಯಾಕೋ ಆರಾಮಿಲ್ದಂಗೆ ಆಗಿತ್ತು. ತುಂಬ ಯಾಕೋ ತಲೆ ನೋವ್ತಾಯಿತ್ತು, ವಾಮಿಟ್ ಬರೋಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಾನು ಹೋಗ್ತೀನಿ ಮನೆಗೆ, ನನಗೆ ಆರಾಮಿಲ್ಲ ಅಂತ ಹೇಳಿದೆ. ಅಲ್ಲಿ ಅವರಂದರು, ಇಲ್ಲ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂದರು. ಆಯಿತು ಅಂತ ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಬಿಟ್ಟು ಹೋದೆ. ಆವಾಗ ನಾನು ತುಂಬ ಅಂದರೆ ಒಂಥರ ಆಗ್ತಾಯಿತ್ತು ವಾಮಿಟ್. ಒಂಥರ ಬರಲಿಕ್ಕೆ ಆಗಿತ್ತು ನನಗೆ ವಾಮಿಟು. ತಲೆಯೆಲ್ಲ ನೋವ್ತಾಯಿತ್ತು, ಫುಲ್ ಜ್ವರ ಬರ್ತಾಯಿತ್ತು, ಹಾಗಾಗಿತ್ತು ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಅವರು ಆಯಿತು ಹೋಗಮ್ಮ ಅಂದರು. ಆಯಿತು ಅಂತ ಬಂದೆ. ಸೊ ನಾನು ಈಗ 2 ಮೆಟ್ರೋ ತೊಗೊಂಡು ರಾಜಾಜಿನಗರಿಂದ ಬಾಯಪ್ಪನಹಳ್ಳಿ ಬರಬೇಕಿತ್ತು ನಾನು. ಸೊ ಹಾಗಾಗಿ 2 ಮೆಟ್ರೋ ತೊಗೊಂಡು ಹೋಗಬೇಕಲ್ಲ ಈಗ ಅಂದ್ಬಿಟ್ಟು ನಾನು ಹೋದೆ. ಮೆಟ್ರೋದಲ್ಲಿ ಬಂದೆ. 2:30-3 ಗಂಟೆ ಆಗಿತ್ತು. ನಾನು ಮನಸ್ಸಲ್ಲಿ ರಾಮ್ 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 ಅಂತ ಜಪ ಮಾಡ್ತಾ ಇದ್ದೆ. ಓಕೆ, ಸೊ ನಾನು ಹೆಂಗಾದ್ರೂ ಮನೆಗೆ ಹೋಗಿ ಕರೆಕ್ಟಾಗಿ ಮುಟ್ಟಿದ್ರೆ ಸಾಕಪ್ಪ, ಅಲ್ಲಿ ತನಕ ಆರಾಮಾಗಿದ್ರೆ ಸಾಕು, ನನಗೇನು ವಾಮಿಟ್ ಏನು ಬರಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡಿದೆ, ರಾಮ್ 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 ಅಂತ ಜಪ ಮಾಡ್ತಾ ಇದ್ದೆ. ಹಾಗಾಗಿ ಆಮೇಲೆ ಏನಾಯಿತು, ನೆಕ್ಸ್ಟು ರಾಜಾಜಿನಗರ್ ಹತ್ತದೆ ಮೆಟ್ರೋ. ಅಲ್ಲಿಂದ ಹತ್ತಿ ನಾನು ಮೆಜೆಸ್ಟಿಕ್ ತನಕ ಬಂದೆ. ನನಗೆ ನಡಿಲಿಕ್ಕೂ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾ ಉಂಟು, ತಲೆಯೆಲ್ಲ ಸುತ್ತಾ ಉಂಟು. ಆದ್ರೂ ನಾನೇನು ಮಾಡಿದೆ, ರಾಜಾಜಿನಗರ್ ತನಕ ಬಂದೆ. ಮನಸ್ಸಲ್ಲಿ ರಾಮ್ 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 ಅಂತ ಜಪ ನಡೀತಾನೆ ಇತ್ತು. ಸೊ ಆಮೇಲೆ ನೆಕ್ಸ್ಟ್ ಮೆಟ್ರೋ ಚೇಂಜ್ ಮಾಡಬೇಕಿತ್ತು. ಇಂದಿರಾನಗರಲ್ಲಿ ಅಲ್ಲ, ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡಿ ಬಂದಿನೇನು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ರೀಚ್ ಆಗಬೇಕಿತ್ತು. 2 ಸ್ಟಾಪ್ ಇತ್ತು. ಅಷ್ಟು ನನಗೆ ಕಂಟ್ರೋಲ್ ಆಗಲೇ ಇಲ್ಲ ವಾಮಿಟು. ನಾನು ಕೂತ್ಕೊಂಡಿದ್ದ ಜಾಗದಲ್ಲಿ 1-2 ಜನ ಇದ್ದರು, ಮತ್ತು ಆ ಕಡೆ ಒಂದು 3-4 ಜನ ಇದ್ದರು. ಅಷ್ಟು ರಶ್ ಇರಲಿಲ್ಲ. ಸೊ ನನಗೆ ವಾಮಿಟ್ ಕಂಟ್ರೋಲ್ ಆಗಲಿಲ್ಲ. ನಾನು ವಾಮಿಟ್ ಮಾಡೇ ಬಿಟ್ಟೆ. ವಾಮಿಟ್ ಫುಲ್ಲು ನನ್ನ ಮೈ ಮೇಲೆ, ಪೂರ್ತಿ ಬ್ಯಾಗ್ ಮೇಲೆ ಎಲ್ಲ ಮಾಡಿಬಿಟ್ಟೆ. ಜನ ಕೂತವರೆಲ್ಲ ಓಡೋದು ಆಯಿತಾ. ಆಮೇಲೆ ನಾನು ನಾನು ಫುಲ್ ಪ್ಯಾನಿಕ್ ಆಗಿದ್ದೆ ಆಯಿತಾ. ಪ್ಯಾನಿಕ್ ಆಗಿ ನಾನು ಏನು ಮಾಡೋದೆ ಅಂತ ಹಿಂಗೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಒಂದು ಹುಡುಗ ಬಂದ. ಆ ಹುಡುಗ ಯಾರಂತ ನಂಗೆ ಗೊತ್ತಿಲ್ಲ. ಆ ಹುಡುಗ ಬಂದ್ಬಿಟ್ಟು, ಬನ್ನಿ ಹೆದರಬೇಡಿ, ನಾನು ಇದ್ದೀನಿ ಬನ್ನಿ ಅಂದ್ಬಿಟ್ಟು ಏನು ಮಾಡಿದ್ದು, ನನ್ನ ಬ್ಯಾಗ್ ತಗೊಂಡ, ಫುಲ್ ವಾಮಿಟಲ್ಲಿ ಕವರ್ ಆಗಿದ್ದು ಬ್ಯಾಗ್ನ ತಗೊಂಡು ಬನ್ನಿ ಅಂದ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ಅಲ್ಲಿ ಮೆಟ್ರೋ ಸ್ಟಾಪ್ ಆಗಿತ್ತಲ್ಲ ಇಂದಿರಾನಗರಲ್ಲಿ, ಅಲ್ಲಿ ಇಳಿಸ್ಬಿಟ್ಟ. ಆವಾಗ ಅವನು ಖರ್ಚಿಫೆಲ್ಲ ಕೊಟ್ಟು, ನನ್ನ ಬಟ್ಟೆ ಎಲ್ಲ ಆಗಿತ್ತು, ನೀವು ಹೋಗಿ ಅಲ್ಲಿ ವಾಶ್ರೂಮ್ಗೆ ಹೋಗಿ, ನಾನು ಬ್ಯಾಗೆಲ್ಲ ಒರೆಸ್ತೀನಿ, ಏನು ಟೆನ್ಷನ್ ಮಾಡಿಬಿಡಿ, ನಾನಿದ್ದೀನಿ ಅಂದ್ಬಿಟ್ಟು ನಾನು ವಾಶ್ರೂಮ್ಗೆ ಕರ್ಕೊಂಡು ಹೋದ. ನಾನು ವಾಶ್ರೂಮ್ಗೆ ಹೋಗಿ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಅವ್ನು ನನ್ನ ಬ್ಯಾಗೆಲ್ಲ ಒರೆಸಿ, ಆಮೇಲೆ ಏನು ಟೆನ್ಷನ್ ಮಾಡಿಬಿಡಿ, ನಾನು ನಿಮ್ಗೆ ಮನೆ ತನಕ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇಂದಿರಾನಗರಲ್ಲಿ ಮತ್ತೊಂದು ಮೆಟ್ರೋ ಹತ್ತಿ ಬಾಯಪ್ಪನಹಳ್ಳಿಲಿ ಇಳಿದೆ. ಬಾಯಪ್ಪನಹಳ್ಳಿಲಿ ಇಳಿದು ಅಲ್ಲಿಂದ ಬೆನ್ಗನಹಳ್ಳಿ ಹೋಗಬೇಕಿತ್ತು. ಅಲ್ಲಿಂದ ಏನು ಮಾಡಿದ್ದು, ಆಟೋ ಮಾಡಿಕೊಂಡು, ಬನ್ನಿ ನೀವು ಟೆನ್ಷನ್ ಮಾಡಿಬಿಡಿ, ಏನು ಹೆದರ್ಕೋಬಿಡಿ, ನಾನಿದ್ದೀನಿ ಅಂದ್ಬಿಟ್ಟು ಬಂದು ಬೆನ್ಗನಹಳ್ಳಿ ತನಕ ಬಿಟ್ಟಾದ್ಮೇಲೆ ನಾನು ಥ್ಯಾಂಕ್ ಯು ಸೋ ಮಚ್, ನನಗೆ ನೀವು ಯಾರಂತಲೇ ಗೊತ್ತಿಲ್ಲ, ಬಟ್ ಆದರೂ ಬಂದು ಹೆಲ್ಪ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು, ನಿಮ್ಮ ಹೆಸರೇನು ಅಂತ ಕೇಳಿದೆ ಅಷ್ಟೇ. ಅವನು ರಾಮ್ ಅಂದ. ನನಗೆ ಫುಲ್ ಶಾಕ್. ಇದೆಂಥ ಕೋಇನ್ಸಿಡೆನ್ಸ್ ಅಂತ ನಂಗೆ ಅರ್ಥನೇ ಆಗಲಿಲ್ಲ. ನಾನು ಅವಾಗಿಂದ ರಾಮ್ 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 ಅಂತ ಜಪ ಮಾಡ್ಕೊಂಬಂದಿದ್ದೀನಿ. ಅಲ್ಲಿ ನೋಡಿದ್ರೆ ರಾಮ ಹುಡುಗನೇ ಸಿಕ್ಕಿದೆ. ನನಗೆ ಫುಲ್ ಶಾಕ್ ಆಗಿ, ನಿಜ, ನಾನು ಸುಳ್ಳು ಹೇಳ್ಬಿಡಿ, ನಿಜ ಹೇಳಿ, ಹೌದು ರೀ, ನನ್ನ ಹೆಸರು ರಾಮ್ ಅಂತ ಅಂದ. ಆಮೇಲೆ ನಂಗೆ ಗೊತ್ತಾಯಿತು, ದೇವರೇ ಅಂತ, ಈ ಹುಡುಗಿ ಎಲ್ಲೋಗಿ ಬಿದ್ದೋಗ್ತಿದ್ಲು. ಹಾಗಾಗಿ ದೇವರೇ ನನ್ನ ದೇವರೇ ಬಂದಿದ್ದು ನನ್ನ ಕರ್ಕೊಂಡು ಹೋಗು ಅಲ್ಲಿ ಮನೆ ತನಕ ಬಿಡಲಿಕ್ಕೆ ಅಂತ. ಸೊ ಹಾಗಾಗಿ ಈ ಥರ ಇನ್ಸಿಡೆಂಟ್ಸ್ ನನ್ನ ಲೈಫಲ್ಲಿ ತುಂಬ ನಡೆದಿದೆ. ನಮ್ಮ ಅಮ್ಮನೂ ಯಾವಾಗೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ ಜನರಿಗೆ, ಕೃಷ್ಣನ ನಂಬಿ ಮಂತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫೇ ಫುಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ನಾನು. ಥ್ಯಾಂಕ್ ಯು ಗೈಸ್.